ನಮಸ್ತೆ ಎಲ್ಲರಿಗೂ. ಇವತ್ತು ಭಾನುವಾರದ ದಿನ. ಭಾನುವಾರದ ದಿನ ನಾನು ಸ್ವಲ್ಪ ಮೇಲೋದೆ. ಬಂದು ಒಂದು ವಾರ ಸುಮಾರು 6-7 ದಿನದ ಮೇಲೇ ನಾನು ಬಿದ್ದಿದ್ದೆ ಅಂತ ಹೇಳಿದ್ನಲ್ಲ. ಬಿದ್ದು ಕಾಲು ಹೊಳ್ಳಿತ್ತು ನೋಡಿ. ಈ ಕಡೆ ಎಡಗಾಲು ತರ್ಚ್ಕೊಂಡಿದೆ. ಬಲಗಾಲೇ ಸ್ವಲ್ಪ ಪಕ್ಕದಲ್ಲಿ ಸ್ವಲ್ಪ ಮೂಳೆ ಕ್ರಾಕ್ ಆಗಿದೆ ಅಂತ ಬ್ಯಾಂಡೇಜ್ ಹಾಕಿದ್ವಿ. ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ಕೊಂಡು ಎಕ್ಸ್ರೇ ಎಲ್ಲ ಮಾಡ್ಕೊಂಡಿದ್ವಿ. ಭಾನುವಾರ ಬೆಳಗ್ಗೆ ಬಂದಿದ್ದರು. ಅಷ್ಟೊತ್ತಿಗೆ ನಾನು ಒಂದು ವಾರ ಆಗಿತ್ತಲ್ಲ, ಅದೇನೋ ಬೇಕು ಅರ್ಜೆಂಟು ಅಂತ ಬಂದಿದ್ದರು. ಅದಕ್ಕೆ ಅವ್ರ ಜೊತೆ ಮೇಲೆ ಬಂದೆ ನಾನು. ಫಸ್ಟ್ ಮೇಲೆ ಬಂದಿದ್ದು ನಾನು ಊರಿಂದ ಬಂದಮೇಲೆ ಇವರು ಯಾವ ಥರ ಗಿಡಗಳು ಇಟ್ಟಿದ್ದಾರೆ ಅಂತ ಅವ್ರ ಜೊತೆಗೆ ಬಂದು ನೋಡ್ದಂಗೂ ಆಯಿತು. ನೋಡೋಣ ಯಾವ ಥರ ಇಟ್ಟಿದ್ದಾರೆ, ಸರಿ ಇದ್ದರೆ ಸರಿ, ಇಲ್ಲ ಅಂದರೆ ಸರಿ ಮಾಡೋಣ. ನಾನು ಮಾಡದೇ ಇದ್ರೂ ನಮ್ಮ ಅಳಿಯ ಮಾಡ್ತಾರೆ ಹೇಳಿದ್ದು. ಭಾನುವಾರ ಆಗಿತ್ತಲ್ವ, ಅವ್ರಿಗೆ ರಜೆ ಬೇರೆ ಇರುತ್ತೆ. ಆಮೇಲೆ ಬಿಸಿಲು ಕಾಲ ಆಗಿರೋದ್ರಿಂದ ಗಿಡಗಳಿಗೆ ಯಾವ್ಯಾವ ಗಿಡ ಎಲ್ಲಿದ್ದಾವೋ, ನೀರಿದ್ದಾವೋ ಇಲ್ವೋ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೆ. ಯಾಕೆಂದರೆ ನಾನು ಹಳೆ ವಿಡಿಯೋದಲ್ಲಿ ಅವ್ರು ಮಾಡ್ಕೊಂಬಂದಿರೋ ವಿಡಿಯೋದಲ್ಲಿ ಹೇಳಿದ್ದೆ, ಮುಂದೆ ದೊಡ್ಡದು ಹಿಂದೆ ಚಿಕ್ಕವೆಲ್ಲ ಇಟ್ಟು ಒಂದೊಂದಕ್ಕೆ ನೀರು ಸಿಕ್ಕಿರಲಿಲ್ಲ ಅಂತ. ಅದನ್ನು ನಾನಿವಾಗ ನೋಡಿ ಸರಿ ಮಾಡಿಸೋಣ ಆದಷ್ಟು ಅಂತ ಬಂದಿದ್ದೀನಿ. ಅವರೂ ಭಾನುವಾರ ಮಾಡೋಣ ಅಂತ ಹೇಳಿದ್ರು ಅವತ್ತು ನೋಡಿದಾಗ. ಸರಿ ಅಂತ ನಾವು ಅವ್ರ ಜೊತೆಗೆ ಹಂಗೆ ಬಂದು ತಿಂಡಿ ತಿಂದು ಬಂದ್ವಿ. ಅದು ಅವ್ರನ್ನ ಕಳಿಸ್ಬಿಟ್ಟು ತಿಂಡಿ ತಿಂದು ನಾನು ಮೇಲೆ ಬಂದಿದ್ದೀನಿ. ಮೇಲೆ ಬಂದುಬಿಟ್ಟು ನಾನೊಂದು ಚೇರ್ ಮೇಲೆ ಕೂತಿದ್ದೆ. ನಾನು ಹೇಳ್ದಂಗೆಲ್ಲ ಅವ್ರು ಮಾಡ್ತಿದ್ರು. ನಾನು ಭಾಗ್ಯಮ್ಮವ್ರನ್ನ ಕಳಿಸ್ಬಿಟ್ಟು ತಿಂಡಿ ತಿಂದು ಮೇಲೆ ಬರೋಷ್ಟೊತ್ತಿಗೆ ಅವರಲ್ಲ ಆ ಕಡೆ ಒಂದು ಸೈಡು ಪೂರ್ತಿ ಖಾಲಿ ಮಾಡಿ ನೀರು ಹಾಕಿ ತೊಳೆದು ಗುಡಿಸಿ ನೀರು ಹಾಕಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದರು. ನಾನು ಬಂದಾದಮೇಲೆ ಯಾವ ಥರ ಇಟ್ಟಿಗೆಗಳು ಬೇರೆ ತಂದು ಇಟ್ಕೊಂಡಿದ್ವಿ. ಲೈಟ್ ವೆಯ್ಟ್ ಸಿಮೆಂಟ್ ಇಟ್ಟಿಗೆ ಈ ಸರಿ ತರಿಸ್ಕೊಂಡಿರೋದು ನಾವು. ಕಟ್ಟಡಕ್ಕೆ ಬೇಕಾಗಿತ್ತಲ್ಲ, ಆವಾಗ ಜಾಸ್ತಿ ಗಿಡಗಳು ಇಡೋಕ್ಕಂತನೂ ತರಿಸ್ಕೊಂಬಿಟ್ಟಿದ್ದೀವಿ. ಅವು ಒಬ್ಬರೇ ಇಡ್ಬೋದು ನೋಡಿ. ಇಲ್ಲೇ ಯಾವ ಥರ ಇದೆ ಅಂತ ಅವರು ವಿಡಿಯೋ ಮಾಡ್ಕೊಂಬಂದಿದ್ದಾಗ ಇದೆಲ್ಲ ನೋಡಿರಲಿಲ್ಲ ನಾನು. ಇಲ್ಲಿ ಬಂದು ನೋಡಿದಾಗ ಗೊತ್ತಾಯಿತು. ಒಂದು ಗುಲಾಬಿ ಗಿಡ ಬೀಳಿಸ್ಬಿಟ್ಟಿದ್ದಾರೆ ಪಾಟು. ಅದರಲ್ಲಿ ಹಂಗೆ ಗಿಡ ಎತ್ಬಿಟ್ಟು ಸ್ವಲ್ಪ ಮಣ್ಣು ತೆಗೆದಾಕಿದ್ದಾರೆ. ಇನ್ನು ಮಿಕ್ಕಿದ ಮಣ್ಣೆಲ್ಲ ನೆಲದ ಮೇಲೆ ಬಿದ್ದಿದೆ. ಇದು ಮಳೆ ಬಂದ್ರಿಗಿನ ಅಥವಾ ನೀರು ಹಾಕಿ ಜಾಸ್ತಿ ಆದರೆ ಎಲ್ಲ ಮೋರಿಗೆ ಕೂತ್ಕೊಳ್ಳುತ್ತೆ. ಅವತ್ತು ನೀರು ಹಾಕಿದ್ರು. ಸ್ವಲ್ಪ ನೀರೆಲ್ಲ ಹಾಕಾದ್ಮೇಲೆ ನಾನು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಗಿಡಗಳು ಯಾವ್ಯಾವ ಇಡಬೇಕು ಅಂತ ಇದು ಮಾಡಿದ್ದೆ. ಯಾಕೆಂದರೆ ನಾವೆಲ್ಲ ಮಾಡಿ ನೀರು ಹಾಕೋಷ್ಟೊತ್ತಿಗೆ ತುಂಬ ಬಿಸಿಲಾಗ್ಬಿಡುತ್ತೆ. ಅದಕ್ಕೆ ಯಾವ ಥರ ಇದ್ವೋ ಅದೇ ಥರ ಎಲ್ಲೆಲ್ಲಿದ್ವೋ ಅಲ್ಲಲ್ಲೇ ಗಿಡಕ್ಕೆ ನೀರು ಹಾಕ್ಬಿಟ್ವಿ ಮೊದಲು. ಅವ್ರು ಹಾಕಿದ್ರು ಪೈಪ್ ಹಾಕಿ. ನಾನು ಕೂತ್ಕೊಂಡು ನೋಡ್ತಾಯಿದ್ದೆ. ಅದಾದಮೇಲೆ ಸ್ವಲ್ಪ 1 ಗಂಟೆವರೆಗೂ ನಾವು ಜೋಡಿಸಿದ್ವಿ. 1 ಗಂಟೆವರೆಗೂ ಜೋಡಿಸ್ಬಿಟ್ಟು ಎಷ್ಟಾಯಿತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಸುಮಾರು 11 ಗಂಟೆ ಸ್ಟಾರ್ಟ್ ಮಾಡಿದ್ದು ನಾವು. 11 ಗಂಟೆ ಸ್ಟಾರ್ಟ್ ಮಾಡಿದ್ರೆ 1-1:30 ತನಕ ಆಯಿತು. ಅದಾದಮೇಲೆ ಮತ್ತೆ ನಾವು ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡಿ ರೆಸ್ಟ್ ತೊಗೊಂಡು ಮತ್ತೆ ಸಾಯಂಕಾಲನೂ ಕೆಲಸ ಮಾಡಿದ್ವಿ. ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ, ಬೆಳಗ್ಗೆದು ಸಾಯಂಕಾಲದು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದು ಅಲ್ಲದೆ ಬೇರೆಯವ್ರು ಅನ್ಕೋಬೋದು, ಇವಾಗಿನ ಸ್ವಲ್ಪ ದಿನಕ್ಕೆ ಮತ್ತೆ ನೀವು ಕೆಳಗಡೆ ಇಡಿಸ್ತೀರಾ, ಮತ್ತೆ ಏನಕ್ಕೆ ನೀವು ತೆಗಿಯೋದು ಇಡೋದು ಅಂತ ಮಾಡ್ತೀರಾ ಅಂದರೆ, ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಿಂದೆ ಗಿಡ ಚಿಕ್ಕವು, ಮುಂದೆ ದೊಡ್ಡ ಬಿಟ್ಬಿಟ್ಟು ನೀರಿಲ್ಲದೆ ಗಿಡಗಳು ಸಾಯುತ್ತೆ. ಯಾಕೆಂದರೆ ಇನ್ನೂ ಒಂದು 15-20 ದಿನದ ಮೇಲೇ ಆಗುತ್ತೆ ನಮಗೆ. ಅಲ್ಲೆಲ್ಲ ವಾಟರ್ ಪ್ರೂಫಿಂಗ್ ಮಾಡಿ ಆಮೇಲೆ ಮಡ್ಡಿ ಎಳೆದು ಅದನ್ನೊಂದು ವಾರ ನೀರು ಕಟ್ಟಿ ಅದ್ರ ಮೇಲೆ ಮತ್ತೆ ವಾಟರ್ ಪ್ರೂಫು ಬೆಳೀತಾರಂತೆ. ಅದು ಎಲ್ಲ ಆದಮೇಲೆ ನಾನು ಮೇಲ್ಗಡೆ ಸ್ವಲ್ಪ ಕಂಬಿ ಎಲ್ಲ ಸರಿ ಮಾಡ್ಕೊಂಡು ಇಡೋಷ್ಟೊತ್ತಿಗೆ 1 ತಿಂಗಳು ಆಗ್ಬೋದು ಅಥವಾ 1.5 ತಿಂಗಳು ಆಗ್ಬೋದು. ಅಷ್ಟೊತ್ತಿಗೆ ಗಿಡಗಳು ಯಾವುದಕ್ಕಾದ್ರೂ ನೀರಿಲ್ಲ ಅಂದರೆ ಸಾಯೋ ಚಾನ್ಸ್ ಇರುತ್ತೆ. ಹೋದ ಸರಿ ಬೇಸಿಗೆಯಲ್ಲೇ ನಾನು ಸುಮಾರು ಗಿಡಗಳು ಕಳ್ಕೊಂಡಿದ್ದೀನಿ, ದಾಸವಾಳ, ಗುಲಾಬಿ ಎಲ್ಲ. ಈ ಸರಿ ನಾನು ಆ ಥರ ಕಳ್ಕೊಳ್ಳೋಕೆ ಇಷ್ಟಪಡ್ದೇನೆ ಇದನ್ನು ಮಾಡ್ತಾಯಿದ್ದೀನಿ. ಯಾವ ಥರ ನಾನು ಮೊದಲೇ ಊರಲ್ಲಿದ್ದಿದ್ದರೆ ನಾನು ಆವಾಗಲೇ ಜೋಡಿಸೋವಾಗಲೇ ಸರಿ ಮಾಡ್ತಿದ್ದೆ. ಇಲ್ಲದೇ ಇರೋದಕ್ಕೆ ಇವಾಗ ಈ ಕೆಲಸ ನಮಗೆ ಅದರಿಂದ ಮಾಡಲೇಬೇಕಾಗುತ್ತೆ ನಮಗೆ. ನೋಡಿ, ಆ ಕಡೆ ಹೋಗೋಕ್ಕಾಗಲ್ಲ, ಅದಕ್ಕೆ ಜೂಮ್ ಮಾಡಿ ತೆಗಿತಾಯಿದ್ದೀನಿ. ಅವೆಲ್ಲ ಲಿಚ್ಚಿ ನಾನು ಊರಿಂದ ತಂದಿದ್ದು ಕವರಲ್ಲಿ ಹಂಗೆ ಇದ್ದಾವೆ, ಇನ್ನೂ ರೀಪಾಟ್ ಮಾಡಿಲ್ಲ. ಅವು ಗಿಡಗಳಿಗೆ ಮಣ್ಣು ತುಂಬ ಜಿಗಿ ಇರುತ್ತೆ. ಒಂದಿನ ನೀರಿಲ್ಲ ಅಂದ್ರೂ ಗಿಡ ಸತ್ತೋಗುತ್ತೆ. ನಾನು ಇವಾಗ 2 ತಿಂಗಳಿಂದ ಕಾಪಾಡ್ಕೊಂಬಂದಿರೋವು ಹೋಗ್ಬಿಡುತ್ತೆ ನೋಡಿ. ಇದು ನಾವು ಮತ್ತೆ ಎಲ್ಲ ಸುಧಾರಿಸ್ಕೊಂಡಾದ್ಮೇಲೆ ಅವರು ನಾನು ಬರೋಷ್ಟೊತ್ತಿಗೆ ತಿಂಡಿ ತಿಂದು ಬರೋಷ್ಟೊತ್ತಿಗೆ ಇದೆಲ್ಲ ಖಾಲಿ ಮಾಡಿ ನೀರು ಹಾಕಿ ತೊಳೆದಾದ್ಮೇಲೆ ನಾನು ಯಾವ ಥರ ಹೇಳಿದ್ನೋ ಆ ಥರ ಇಟ್ಬಿಟ್ಟು ಜೋಡಿಸಿದ್ದಾರೆ. ಇವಾಗ ನಾನು ದಾಸವಾಳ ಫಸ್ಟ್ ತೊಗೊಂಬಿಡಿ, ದಾಸವಾಳ ದೊಡ್ಡ ಇರೋವು ಹಿಂದೆ ಇಡಿ, ಸ್ವಲ್ಪ ಚಿಕ್ಕ ಗಿಡ ಎಲ್ಲ ಮುಂದೆ ಇಡಿ ಅಂತ ಹೇಳಿದೆ. ಅದೇ ಥರ ಬರ್ತಾಯಿದ್ದಾರೆ ನಾನು ಹೇಳ್ದಂಗೆ. ಒಂದು ಸಾಲು ಪೂರ್ತಿ ಆಗೋದ್ಮೇಲೆ ಮತ್ತೆ ಮುಂದುಗಡೆ ನಾವು ಇಟ್ಬಿಟ್ಟು ಅದಕ್ಕೆ ಏನು ಇಡೋದು ಎಲ್ಲ ಐಡಿಯಾ ಮಾಡ್ಕೊಂಡು ಇಡಬೇಕಲ್ವ.
ಈ ಥರ ನಾವು ಇವಾಗ ಜೋಡಿಸ್ಕೊಂಬಿಟ್ರೆ ನಾವು ಇದ್ದಾಗ ನಾವು ಕೆಳಗಡೆ ಜೋಡಿಸೋವಾಗ ಒಂದೇ ಥರ ಗಿಡ ನಮ್ಗೆ ಒಂದೇ ಕಡೆ ಸಿಗುತ್ತೆ ಅನ್ನೋ ಇದಕ್ಕೂ ಮಾಡ್ತಾಯಿದ್ದೀನಿ, ಗಿಡಗಳು ಹೋಗಬಾರ್ದು ಅನ್ನೋದಕ್ಕೂ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಹರಡ್ಕೊಂಡಿದ್ದೀವಿ ಅಂತ. ಈ ಥರ ಹರಡ್ಕೊಂಡು ಫಸ್ಟ್ ಗಿಡಗಳು ಹುಡುಕಿ ತಗೊಂಡಿರೋದು ಫಸ್ಟು. ದಾಸವಾಳ ಎಲ್ಲೆಲ್ಲಿದ್ದಾವೋ ಅವನ್ನೆಲ್ಲ ಮುಂದೆ ತಂದಿಟ್ಕೊಂಡು ಆಮೇಲೆ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಣ್ಣಿನ ಗಿಡಗಳು ಒಂದು ಕಡೆ ಇಟ್ಟಿದ್ದೀವಿ, ಆಮೇಲೆ ನೋಡ್ಕೊಂಡು ಜೋಡ್ಸೋಣ ಅಂತ. ಆ ದಾಸವಾಳ ಜೋಡಿಸೋಷ್ಟೊತ್ತಿಗೆ ತುಂಬ ಹೊತ್ತಾಗೋಗ್ಬಿಡ್ತು. ನಾವು ಸರಿ ಮಾಡಿ ಅದ್ರ ಮೇಲೆ ಇಡೋಕ್ಕೆ ಕಂಬಿಗಳು ಹುಡುಕಿ ಎಲ್ಲ ಇಟ್ಟು ಗಿಡಗಳು ಇಡೋಷ್ಟೊತ್ತಿಗೆ ತುಂಬ ಹೊತ್ತಾಯಿತು, ಬಿಸಿಲು ಆಯಿತು. ನೋಡಿ ಇಲ್ಲಿ ಮೆಟ್ಲ ಮೇಲೆ ಎರಡೂ ಕಡೆ ಇಟ್ಬಿಟ್ಟಿದ್ದಾರೆ. ಎರಡೂ ಕಡೆ ಇಟ್ಟಾಗ ಇವಾಗ ನನಗೆ ಕಾಲು ನೋವಿರೋದ್ರಿಂದ ಕಂಬಿ ಹಿಡ್ಕೊಂಡೇ ಇಳಿಬೇಕಾಗುತ್ತೆ. ಅದಕ್ಕೆ ಅವನು ಒಂದು ಸೈಡ್ ಮೆಟ್ಲ ಮೇಲೆ ಇರೋ ಕೂಡ ತೆಗಿಯೋಣ ಅಂತ ಹೇಳಿದ್ದೀನಿ. ಸಾಯಂಕಾಲನೋ ಅಥವಾ ತಿರ್ಗಾ ಬೆಳಗ್ಗೆಗೋ ಒಟ್ಟು ಮೇಲ್ಗಡೆ ಕ್ಲೀನ್ ಮಾಡ್ಕೊಂಬಿಟ್ರೆ ಇವನ್ನ ನಾವು ಬೆಳಗ್ಗೆ ಹೊತ್ತು ತೆಗೆದಿಡ್ಬೋದು. ಯಾಕೆಂದರೆ ಅಲ್ಲಿ ಕ್ಲೀನ್ ಆದಮೇಲೆ ಇವ್ನು ಬರೀ ಪಾಟ್ಗಳು ಎತ್ತಿಡೋದಲ್ವ, ಹಂಗೆ. ಆಮೇಲೆ ಇಲ್ಲೊಂದು ಕಣಗಿಲೆ ಗಿಡ ಇದೆ, ಆ ಕಡೆ ಎಲ್ಲೆಲ್ಲೋ ಕಣಗಿಲೆ ಗಿಡ ಇದ್ದಾವೆ, ಎಲ್ಲ ಜೋಡಿಸಿದ್ವಿ. ನೋಡಿ ಇದು ತಿರ್ಗಾ ಸಾಯಂಕಾಲ ದಾಸವಾಳ ಜೋಡಿಸಾದ್ಮೇಲೆ ಈ ಕಡೆ ಗುಲಾಬಿ ಗಿಡ, ಸಾಮಂತಿಗೆ ಗಿಡ, ಹಣ್ಣಿನ ಗಿಡ ಇಡೋಣ ಅಂತ ಜೋಡಿಸ್ತಾಯಿದ್ದೀವಿ. ಇವಾಗ ನಾನು ಹೇಳ್ದಂಗೆಲ್ಲ ಅವರು ಎಲ್ಲೆಲ್ಲಿ ಕಂಬಿ ಇದ್ವೋ ಅವನ್ನೆಲ್ಲ ತಗೊಂಡು ಅಲ್ಲಿ ಎಲ್ಲ ಹಾಕಿದ್ರು. ನೀವು ನೋಡ್ದಂಗೆ ಹಿಂದಿನ ವಿಡಿಯೋದಾಗೆಲ್ಲ ಕಂಬಿ ಪೈಪು ಎಲ್ಲ ಹಾಕಿದ್ರಲ್ಲ, ಅದೇ ಜಾಗನೇ ಇವಾಗ ನಾವು ಕ್ಲೀನ್ ಮಾಡಿ ಇಡ್ತಾಯಿರೋದು. ಈ ಥರ ಇದು ಇಟ್ಟಿಗೆ ದೊಡ್ಡವಾಗಿರೋದಕ್ಕೆ ಮುಂದೆ ಒಂದು ಸಾಲು ಹಿಂದೆ ಒಂದು ಸಾಲು 2 ಸಾಲು ಬರುತ್ತೆ. ಇಟ್ಟಿಗೆಗಳು ತಂದು ಇಟ್ಕೊಂಡಿದ್ದೀವಿ, ಎಷ್ಟು ಬೇಕಾಗುತ್ತೋ ಅಷ್ಟು. ಮಿಕ್ಕಿದ್ದು ಬೇಕಾದ್ರೆ ಮತ್ತೆ ಅಲ್ಲಿಂದ ಇದು ಟ್ಯಾಂಕ್ ಹತ್ರ ಎಲ್ಲರೂ ಇಟ್ಟರಾಯ್ತು ಅಂತ. ನೋಡಿ ಈ ಥರ ಎಲ್ಲ ಹರಡ್ಕೊಂಡು ಹುಡುಕಿ ತೆಗೆದಿರೋದಕ್ಕೆ ಈ ಥರ ಎಲ್ಲ ಹರಡ್ಕೊಂಡಂಗೆ ಕಾಣುತ್ತೆ. ಅವನ್ನೆಲ್ಲ ತೆಗೆದು ಜೋಡಿಸ್ತಾಯಿದ್ದೀವಿ ನಾವು. ಹೋದ ಸರಿನೂ ನಾನು ಬೇಸಿಗೆಯಲ್ಲಿ ದಾಸವಾಳ, ಗುಲಾಬಿ ಕಳ್ಕೊಂಡಿದ್ದೀನಿ, ಬಿಸಿಲಿಗೆ ಕಳ್ಕೊಂಡಿದ್ದೀನಿ. ಈ ಸರಿ ನೀರಿಲ್ಲದೆ ಅವು ಇದಾದರೆ ಕಷ್ಟ ಅಂತ ನೋಡಿ ಎಲ್ಲ ಮಾಡೋಷ್ಟೊತ್ತಿಗೆ ಸುಮಾರು ಹೊತ್ತು 6:30 ಆಗೋಯ್ತು, ಕತ್ಲಾಗೋಗಿತ್ತು. ಇದೆಲ್ಲ ಜೋಡಿಸೋಷ್ಟೊತ್ತಿಗೆ ಈ ಕಡೆ ಎಲ್ಲ ದಾಸವಾಳ ಬೆಳಗ್ಗೆ ಜೋಡಿಸಿದ್ವಾ, ಸೌಗಂಧಿಕ ಪುಷ್ಪ ಎಲ್ಲ ಪಿಲ್ಲರ್ ಮೇಲೆ ಇಟ್ವಿ. ಆ ಕಡೆ ಹಣ್ಣಿನ ಗಿಡ ಹಿಂದೆ ಇಟ್ಟಿದ್ವಿ ಗೋಡೆ ಹತ್ರ. ಮುಂದೆ ಎಲ್ಲ ಸಾಮಂತಿಗೆ, ಗುಲಾಬಿ, ಮಿಕ್ಕಿದ ಜಾಗದಾಗ ಗುಲಾಬಿ ಇಟ್ಟಿವಿ. ಇನ್ನು ಸ್ವಲ್ಪ ಗುಲಾಬಿ ಗಿಡ ಇದ್ದಾವೆ, ಆ ಸೈಡ್ ಜೋಡಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ಜೋಡಿಸಿದ್ರೆ ಪೂರ್ತಿ ಮಧ್ಯದಲ್ಲಿ ಸ್ವಲ್ಪ ಖಾಲಿ ಆಗುತ್ತೆ. ಆಮೇಲೆ ನಾವು ತೊಗೊಂಬಂದು ಕೆಳಗಡೆ ಮೆಟ್ಲ ಮೇಲೆ ಇರೋವು ಇಡ್ಬೋದು. ನೋಡಿ ಸೌಗಂಧಿಕ ಪುಷ್ಪ 3ರಲ್ಲಿತ್ತು ಉದ್ದುದ್ದ ಪಾಟು, 3 ನಾವು ಇಟ್ಟಿದ್ದೀವಿ. ಈ ಥರ ಇದೇವ ಜೋಡಿಸಿದ್ದೀವಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಹೇಳೋದು ಏನಾದ್ರು ಸ್ವಲ್ಪನಾದ್ರು ಉಪಯೋಗ ಆಗುತ್ತೆ ಅನ್ನಂಗಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಇನ್ನೂ ಇಷ್ಟಿದೆ ಜೋಡಿಸೋದು, ಅದನ್ನು ತಿರ್ಗಾ ಬೆಳಗ್ಗೆಗಾರು ಜೋಡಿಸೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ವಿ. ತಿರ್ಗಾ ಬೆಳಗ್ಗೆ ಜೋಡಿಸಿ ಎಲ್ಲ ಆದಮೇಲೆ ಯಾವ ಥರ ಇರುತ್ತೆ ಪೂರ್ತಿ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. 2 ಕಡೆ ಮಾಡೋಷ್ಟೊತ್ತಿಗೆ ನಮಗೆ ತುಂಬ ಹೊತ್ತಾಗೋಯ್ತು. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.